ಎಲ್ರಿಗೂ ನಮಸ್ಕಾರ. ಪ್ರಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನಿನ್ನೆ ಅಂತಂದರೆ 10ನೇ ತಾರೀಕು ಫೆಬ್ರವರಿ 2025. ಸೊ ಏನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಬಹಳಷ್ಟು ಶಿಕ್ಷಕರು ಜಾಯಿನ್ ಆಗಿದ್ದರು. ಜಾಯಿನ್ ಆಗೋಕ್ಕಾಗದೇ ಇರೋರು ಲೈವಲ್ಲಿ ಕೂಡ ನೋಡಿದರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಶಿಕ್ಷಕರು ಹಾಗೆ ಉಪನ್ಯಾಸಕರ ನೇಮಕಾತಿಗೆ ಇವನ್ ಪಿ ಯು ಕಾಲೇಜ್ನಲ್ಲೂ ಕೂಡ ಬಹಳಷ್ಟು ಪೋಸ್ಟ್ಗಳು ಖಾಲಿ ಇರೋದ್ರಿಂದ ಕೇವಲ 814 ಉಪನ್ಯಾಸಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಯಾವಾಗಲೂ ಒಂದು ಟೈಮಲ್ಲಿ ಹೇಳಿದ್ದಷ್ಟೇ, ಇನ್ನೂ ಅದನ್ನು ಕಾರ್ಯರೂಪಕ್ಕೂ ಕೂಡ ತಂದಿಲ್ಲ. ಅದ್ರ ಬಗ್ಗೆ ಇನ್ನೂ ಏನೂ ಮಾತಾಡಿಲ್ಲ. ಸಚಿವರಾಗಿರ್ಬೋದು ಅಥವಾ ಸರ್ಕಾರ ಏನೂ ಕೂಡ ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಸೊ ಹಾಗಾಗಿ ಇಲ್ಲಿ ಶಿಕ್ಷಕರು ಹಾಗೆ ಉಪನ್ಯಾಸಕರ ನೇಮಕಾತಿಗೆ ಆಗ್ರಹಿಸಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ನೇತೃತ್ವದಲ್ಲಿ ಉದ್ಯೋಗಾಕಾಂಕ್ಷಿಗಳು ಇವಾಗ ಫ್ರೀಡಮ್ ಪಾರ್ಕ್ನಲ್ಲಿ ಸೋಮವಾರ ಅಂದರೆ ನಿನ್ನೆ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಸೊ ಪ್ರತಿ ವರ್ಷ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಡಿಗ್ರಿಯನ್ನು ಮುಗಿಸಿ ಆಚೆ ಕಡೆ ಬರ್ತಾ ಇದ್ದಾರೆ. ಹೊರ ಬರ್ತಾ ಇದ್ರು ಕೂಡ ಸರ್ಕಾರ ನೇಮಕಾತಿಗೆ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನೋದು ಇವಾಗ ಉದ್ಯೋಗಾಕಾಂಕ್ಷಿಗಳ ಕಂಪ್ಲೇಂಟ್ ಆಗಿರುವಂಥದ್ದು. ಸೊ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ನಿನ್ನೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಪ್ರಾಥಮಿಕ ಹಾಗೆ ಪ್ರೌಢಶಾಲೆ ಮತ್ತು ಪಿ ಯು ಕಾಲೇಜುಗಳಲ್ಲಿ 10 ವರ್ಷಗಳಿಂದ ಯಾವುದೇ ರೀತಿಯಾದಂತಹ ನೇಮಕಾತಿಯನ್ನು ಸರ್ಕಾರ ಮಾಡಿಲ್ಲ. ಸೊ ಹಾಗಾಗಿ ತಕ್ಷಣವೇ ಸರ್ಕಾರ ಎಲ್ಲ ನೇಮಕಾತಿಯನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿದರು. ಸೊ ಇವಾಗ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರ ಬೇಡಿಕೆಗಳು ಏನಿತ್ತು, ಯಾವೆಲ್ಲ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವಾಗ 80,000 ಶಿಕ್ಷಕರ ನೇಮಕಾತಿಯನ್ನು ತಕ್ಷಣ ಆರಂಭ ಮಾಡಬೇಕು ಅಂತ. ಇವನ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬರೋಬ್ಬರಿ 1 ಲಕ್ಷ ಟೀಚರ್ಸ್ ವೇಕೆನ್ಸಿ ಇರೋ ಅಂಥದ್ದು. ಸೊ 1 ಲಕ್ಷ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನು ತಗೊಳ್ತಾ ಇಲ್ಲ. ಸೊ ಹಾಗಾಗಿ ಇವಾಗ 80,000 ಶಿಕ್ಷಕರ ನೇಮಕಾತಿಯನ್ನು ತಕ್ಷಣ ಮಾಡೋದಕ್ಕೆ ಶುರು ಮಾಡಬೇಕು. ಇನ್ನು ಎಲ್ಲ ವರ್ಗದ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ, ನಾಟ್ ಓನ್ಲಿ SC ST OBC ಅವರಿಗೂ ಕೂಡ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಇವಾಗ ಮುಂಚೆ ಏನಿತ್ತು, ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮಾತ್ರ ವಯೋಮಿತಿ ಸಡಿಲಿಕೆ ಇತ್ತು. ಇವಾಗ ಇವರ ಒಂದು ಬೇಡಿಕೆ ಏನಪ್ಪ ಅಂತಂದರೆ, ಎಲ್ಲ ವರ್ಗದ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ 3 ವರ್ಷದ ವಯೋಮಿತಿ ಸಡಿಲಿಕೆ ಮಾಡಬೇಕು. ಹಾಗೆಯೇ TET ಪರೀಕ್ಷೆ, ಟೀಚರ್ಸ್ ಎಬಿಲಿಟಿ ಟೆಸ್ಟ್, ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆ ವರ್ಷಕ್ಕೆ 2 ಬಾರಿ ಮಾಡಬೇಕು. ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟನ್ನು, TET ಪರೀಕ್ಷೆಯನ್ನು ವರ್ಷಕ್ಕೆ 2 ಬಾರಿ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು BCom ಹಾಗೆ BEd ಪದವೀಧರರಿಗೆ CET ಬರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ. ಅವರಿಗೆ CET ಬರೆಯೋದಕ್ಕೆ ಅವಕಾಶ ಇರಲಿಲ್ಲ BCom BEd ಹೋಲ್ಡರ್ಸ್ಗೆ. ಸೊ ಹಾಗಾಗಿ ಅವರಿಗೆ BCom ಮತ್ತು BEd ಪದವೀಧರರಿಗೆ CET ಬರೆಯೋದಕ್ಕೆ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಹೈಸ್ಕೂಲ್ಗಳಿಗೆ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ತಕ್ಷಣ ನೇಮಕಾತಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಮ್ಯೂಸಿಕ್ ಟೀಚರ್ಸ್ ಮತ್ತು ಆರ್ಟ್ ಟೀಚರ್ಸ್ ಅಂದರೆ ಸಂಗೀತ ಹಾಗೆ ಚಿತ್ರಕಲಾ ವಿಭಾಗಗಳಿಗೂ ಕೂಡ ಶಿಕ್ಷಕರ ನೇಮಕಾತಿ ಆಗಲೇಬೇಕು ಅಂತ ಹೇಳಿ ಇವಾಗ ಅವರ ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ಇನ್ನು ಏನು 2022ರಲ್ಲಿ ಶಿಕ್ಷಕರ ನೇಮಕಾತಿ ಆಯ್ತಲ್ವಾ, ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಇವಾಗ ಆಗ್ರಹ ಮಾಡಿರುವಂಥದ್ದು. ಅದರ ಜೊತೆಗೆ PU ಉಪನ್ಯಾಸಕರ ಹುದ್ದೆಗಳನ್ನು ಹೆಚ್ಚಿಸಬೇಕು, ಸಮಾನ ಹುದ್ದೆಗಳಿಗೆ ನಿರಪೇಕ್ಷಣ ಪತ್ರವನ್ನು ನೀಡಬಾರ್ದು ಅಂತ ಹೇಳಿ ಇವಾಗ ಒತ್ತಾಯ ಮಾಡಿರುವಂಥದ್ದು. ಇದು ಏನು ಪ್ರತಿಭಟನೆ ಮಾಡಿದ್ರು, ಈ ಪ್ರತಿಭಟನಾ ಸ್ಥಳಕ್ಕೆ AAP ರಾಜ್ಯ ಘಟಕದ ಅಧ್ಯಕ್ಷ ಹಾಗೆಯೇ ಮುಖ್ಯಮಂತ್ರಿ ಚಂದ್ರು, BJP ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ P ರಾಜೀವ್ ಭೇಟಿಯನ್ನು ನೀಡಿ ಪ್ರತಿಭಟನಾಕಾರರಿಗೆ ಅವರು ಬೆಂಬಲವನ್ನು ನೀಡಿದರು. ಇನ್ನು ಪ್ರತಿಭಟನೆ ನೇತೃತ್ವವನ್ನು ಸಂಘದ ಅಧ್ಯಕ್ಷ ಲಕ್ಷ್ಮೀಕಾಂತ್ ಹಾಗೆ ಸಂಘದ ಸದಸ್ಯರಾಗಿದ್ದಂತಹ ಕಾಂತಕುಮಾರ್, ಮಲ್ಲಿಕಾರ್ಜುನ್ ಇವರೆಲ್ಲರ ಸಮ್ಮುಖದಲ್ಲಿ ಈ ಒಂದು ಪ್ರತಿಭಟನೆ ನಡೆದಿದೆ. ಈ ಪ್ರತಿಭಟನೆಗೆ ಗೆಲುವು ಸಿಗಲಿ ಅನ್ನೋದು ಎಲ್ಲ ಶಿಕ್ಷಕ ಆಕಾಂಕ್ಷಿಗಳ ಒಂದು ಕೋರಿಕೆ, ಬೇಡಿಕೆ ಎಲ್ಲವೂ ಕೂಡ. ನೋಡೋಣ, ಈಗಲಾದರೂ ಸರ್ಕಾರ ಶಿಕ್ಷಕರ ಬೇಡಿಕೆಗಳಿಗೆ ಮಣಿದು ನೇಮಕಾತಿನ ಚುರುಕುಗೊಳಿಸುತ್ತಾ ಅಂತ ಕಾದು ನೋಡಬೇಕಾಗಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೆ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ನಮಸ್ಕಾರ.